ಹಾಯ್ ಹಲೋ ನಮಸ್ತೆ. ರೂಫ್ ಟಾಪಲ್ಲಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಜನವರಿನಲ್ಲೇ ಹೀಗಿದ್ದರೆ ಇನ್ನು ಏಪ್ರಿಲ್ ಮೇನಲ್ಲಿ ಹೇಗಲ್ವಾ? ಅದಕ್ಕೆ ನಮ್ಮ ಗಿಡಗಳಿಗೆ ಏನು ಕಷ್ಟ ಆಗಬಾರ್ದು ಅಂತ ಡ್ರಿಪ್ ಇರಿಗೇಷನ್ ಮಾಡಿಸ್ತಾಯಿದ್ದೀವಿ. ನನಗೂ ಕಷ್ಟ ಆಗಬಾರ್ದು, ನಮ್ಮ ಗಿಡಕ್ಕೂ ಕಷ್ಟ ಆಗಬಾರ್ದು. ನಾನೆಲ್ಲನ ಹೊರಗೆ ಹೋದರೆ ಗಿಡಕ್ಕೆ ನೀರು ಹಾಕೋರು ಇರಲ್ಲ. ಹಾಗಾಗಿ ಮಕ್ಕಳನ್ನ ಕೇಳೋಕ್ಕಾಗಲ್ಲ. ಮಕ್ಕಳು ಯಾವಾಗಲೂ ಅವ್ರದ್ದೇ ಓದು ಅಂತ ಇರ್ತಾರೆ. ಹಾಗಾಗಿ ಅವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಡ್ರಿಪ್ ಇರಿಗೇಷನ್ ಮಾಡಿಸೋದೇ ಬೆಸ್ಟ್ ಅಂದ್ಬಿಟ್ಟು ಡ್ರಿಪ್ ಇರಿಗೇಷನ್ ಮಾಡಿಸ್ತಾಯಿದ್ದೀವಿ. ಹೇಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಹೀಗೆ ಮಾಡ್ತಾಯಿದ್ದಾರೆ. ಪೈಪ್ ಹಾಕ್ಬಿಟ್ಟು ಆ ಪೈಪಿಗೆ ಸಬ್ ಪೈಪ್ಸ್ ಕೊಡ್ದಿರ ಡೈರೆಕ್ಟಾಗಿ ಹೋಲ್ ಮಾಡಿ ಮಾಡ್ತಾರೆ. ಡ್ರಿಪ್ ಇರಿಗೇಷನ್ ಮಾಡಿಸೋವಾಗಲಿ ನಾವು ಮಾಡ್ಕೊಳ್ಳೋವಾಗಲಿ ನಾವು ಫಸ್ಟ್ ಮಾಡಬೇಕಾದೇನಪ್ಪ ಅಂದರೆ ಪೈಪ್ ಹಾಕ್ಸೋವಾಗ ಪೈಪನ್ನು ಯಾವಾಗಲೂ ಗಿಡಗಳಿಂದ ಹಿಂದಕ್ಕೆ ಹಾಕಬೇಕು. ಹಾಕೋವಾಗ ಏನು ಮಾಡ್ತಾರೆ, ಸಪೋರ್ಟಿಗೆ ಅಂತ ಪೈಪ್ ಒಂದೊಂದು ಗಿಡದ ಮಧ್ಯೆ ತೂರಿಸ್ಬಿಟ್ಟಿರ್ತಾರೆ. ಹಂಗೆ ಮಾಡಿದ್ರೆ ನಾವು ನೆಕ್ಸ್ಟ್ ಟೈಮ್ ಪಾಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಪಾಟ್ ಬೇರೆ ಕಡೆ ಇಡಬೇಕು, ಬೇರೆ ಪಾಟ್ ಇಡಬೇಕು ಅಂದಾಗ ತೆಗೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ, ಈ ಪೈಪ್ನ ಪಾಟ್ ಹಿಂದಕ್ಕೆ ಹಾಕ್ಸಿದ್ದೀನಿ. ಬಿದ್ದೋಗತ್ತೆ ಅನ್ನೋ ಯೋಚನೆ ಇಲ್ಲ. ಒಂದೊಂದು ಕಡ್ಡಿ ಅಲ್ಲಲ್ಲಿ ಪಾಟ್ಗೆ ಸಪೋರ್ಟ್ ಕೊಡ್ಬೋದು. ಆವಾಗ ನೀರು ಕರೆಕ್ಟಾಗಿ ಪಾಟಿಗೆ ಬೀಳುತ್ತೆ. ಕಸ ಕ್ಲೀನ್ ಮಾಡ್ಕೊಳ್ಳೋದು ಈಸಿ, ಪಾಟ್ ಮೂವ್ ಮಾಡೋದು ಕೂಡ ಈಸಿ. ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ. ಇದು ನೋಡಿ, ಜಸ್ಟ್ ಒಂದು ಹೋಲ್ ಮಾಡೋಕ್ಕಿರೋದು, ಅದರಲ್ಲಿ ಚುಚ್ಚಿಬಿಟ್ಟು ಒಂದು ಡ್ರಿಪ್ಪರ್ ಹಾಕ್ತಾರೆ. ಎಲ್ಲ ನೋಡೋದಕ್ಕೆ ಈಸಿಯಾಗಿ ಕಾಣುತ್ತೆ, ಬಟ್ ಮಾಡೋದು ಯಾವುದೂ ಅಷ್ಟು ಸುಲಭ ಇಲ್ಲ. ನಾನಂತೂ ಅಲ್ಲೇ ಖುದ್ದಾಗಿ ನಿಂತು ಒಂದೊಂದು ಕಡೆಗೂ ಒಂಚೂರು ಆಚೆ ಈಚೆ ಹೋಗ್ದಂಗೆ ಪೈಪ್ನ ಸಪೋರ್ಟ್ ಕೊಡಿಸಿ, ಚಿಕ್ಕ ಚಿಕ್ಕ ಪಾಟ್ಗೆ ಒಂದೊಂದು ಹೋಲು, ದೊಡ್ಡ ದೊಡ್ಡ ಪಾಟಿಗೆ ಎರಡೆರಡು ಹೋಲು ಆ ಥರ ಮಾಡಿಸಿದ್ದೀನಿ. ಸೊ ದಟ್ ನಾವು 10 ಮಿನಿಟ್ಸ್ ಅಲ್ಲ 5 ಮಿನಿಟ್ಸ್ ಎಷ್ಟೇ ಬಿಟ್ಟರು ಆ ಡ್ಯೂರೇಷನಲ್ಲಿ ದೊಡ್ಡ ಪಾಟಿಗೆ ಕೂಡ ಸಫಿಷಿಯೆಂಟಾಗಿ ನೀರು ಬರಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ನು. ನೋಡಿ, ಇದಕ್ಕೆ ಎಂಡ್ ಕ್ಯಾಪ್ ಹಾಕಿದೆ, ಇಲ್ಲಿಗೆ ಮುಗೀತು. ಸೊ ಎಂಡ್ ಕ್ಯಾಪ್ ಹಾಕಿದ್ರೆ ಇನ್ನು ನೀರು ವೇಸ್ಟ್ ಆಗೋಲ್ಲ. ನೋಡಿ, ಈ ಥರ ಬಂದಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬಿಡೋಣ. ನೋಡಿ, ಸಪೋರ್ಟಿಗೆ ಕಡ್ಡಿ ಇಟ್ಟಿದ್ದೀನಿ. ಪೈಪ್ ಫ್ಲೆಕ್ಸಿಬಲ್ ಇರುತ್ತೆ, ಹೇಗೆ ಬೇಕಾದ್ರೂ ತಿರುಗಿಸ್ಕೋಬೋದು. ಸೊ ಯೋಚನೆ ಇಲ್ಲ. ಇಲ್ಲಿ ಮೇಲ್ಗಡೆಗೂ ಇದೆ ನೋಡಿ, ಬಟನ್ ಆನ್ ಮಾಡ್ತೀನಿ, ಬರೋಕ್ಕೆ ಸ್ಟಾರ್ಟ್ ಆಯ್ತು ನೀರು. ಇಷ್ಟು ಜೋರಾಗಿ ಬರೋದ್ರಿಂದ ನಿಮಗೆ ಡಿಪೆಂಡಿಂಗ್ ಆನ್ ದಿ ಟೆಂಪರೇಚರ್ 8 to 10 ಮಿನಿಟ್ಸ್ ಸಾಕು. ತುಂಬ ಬಿಸಿಲಿದ್ದಾಗ ಬೆಳಿಗ್ಗೆ ಸಂಜೆ 2 ಹೊತ್ತು ಹಾಕ್ಕೋಬೋದು. ನೋಡಿ, ಹೀಗೆ ಬರ್ತಾಯಿದೆ. ಆ್ಯಕ್ಚುಲಿ ನಂದು ಮಿಷಿನ್ ಬಂದು ಬ್ಲೂಟೂತ್ ಆಪರೇಟೆಡ್, ವೈಫೈ ಬೇಕಿಲ್ಲ. ಹಾಗಾಗಿ ಒಂದು ಸಲ ಸೆಟ್ ಮಾಡಿದ್ರೆ 15 ಡೇಸ್ವರೆಗೂ ಯೋಚನೆ ಇರೋದಿಲ್ಲ. ಮತ್ತು ಅದು ರೀಸ್ಟಾರ್ಟ್ ಆಗುತ್ತೆ, ಮತ್ತು ಟೈಮರ್ ಇಡಬೇಕಾಗತ್ತೆ. ನಾನು ಇವಾಗ ಮಾರ್ನಿಂಗ್ 11 o'clockಗೆ 8 ಮಿನಿಟ್ಸು, ಈವ್ನಿಂಗ್ 6:30ಗೆ 8 ಮಿನಿಟ್ಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ದಿವಸ ನೋಡಿಕೊಂಡು ಅದು ಹೇಗೆ ವರ್ಕ್ ಆಗುತ್ತೆ, ಜಾಸ್ತಿನ ಕಮ್ಮಿನ ನೋಡ್ಕೊಂಡು ಆಮೇಲೆ ನಾನು ಟೈಮ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಡ್ಯೂರೇಷನ್ನು ಚೇಂಜ್ ಮಾಡ್ಕೋಬೋದು. ಬೆಳಿಗ್ಗೆ ಬೇಕಾದ್ರೆ 8 ಮಿನಿಟ್ಸು, ಸಂಜೆ ಬರೀ ಒಂದು 4 ಮಿನಿಟ್ಸು ಆ ಥರ ಕೂಡ ಮಾಡ್ಕೋಬೋದು. ನೋಡಿ, ಎಲ್ಲದಕ್ಕೂ ನೀಟಾಗಿ ಒಂದು ಲೈನ್ ಕವರ್ ಆಗಿಬಿಟ್ಟಿದೆ. ಇಲ್ಲಿ ಟಾಪ್ ಲೇಯರಲ್ಲಿ ಸ್ವಲ್ಪ ಹೈಟ್ ಇರೋದ್ರಿಂದ ಒಂದು ಕಡೆ ವಾಲ್ವ್ ಹಾಕ್ಸಿದ್ದೀನಿ. ಎಲ್ಲ ಬೇರೆ ಕಡೆಗೆ ಹೋಗೋದನ್ನು ಆಫ್ ಮಾಡಿದರೆ ಇಲ್ಲಿ ಬರುತ್ತೆ ನೋಡಿ. ಈ ಥರ ಈಗ ನಿಮ್ಗೆ ತೋರ್ಸೋಕ್ಕೆ ಅಂತ ಮ್ಯಾನ್ಯುಯಲ್ ಆಗಿ ಮಾಡಿದೆ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.